ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗಿನ ವಿಶೇಷ ಅಂತಂದರೆ ನಮ್ಮ ಮನೇಲಿ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಹೇಗೆಲ್ಲ ಮಾಡಿದ್ವಿ ಅಂತೇಳಿ ನಿಮ್ಮ ಹತ್ರ ನಾನು ಹಂಚ್ಕೋತಾ ಇದ್ದೀನಿ. ಫಸ್ಟಿಗೆ ನಾವೆಲ್ಲ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ನರಕ ಚತುರ್ದಶಿ ದಿನದ್ದು ಲಾಗ್ ಆ್ಯಕ್ಚುಲಿ. ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಅದು ಎಲ್ಲ ಮುಖಕ್ಕೆ ಮತ್ತು ಕೂದಲಿಗೆಲ್ಲ ಕಡೆ ಮೈ ತುಂಬೆಲ್ಲ ಹಚ್ಕೊಂಡು ಇವತ್ತಿನ ದಿನ ಎಣ್ಣೆ ಸ್ನಾನ ಮಾಡಬೇಕಂತಾರೆ. ಅದಕ್ಕಿಂತ ಮೊದಲು ನಾನು ಒಂದು ಸ್ವಲ್ಪ ಕಿಚನ್ ಕಟ್ಟಿದ್ದು ಎಲ್ಲ ಸಾಫ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಇದೆಲ್ಲ ಒಂದು ಸ್ವಲ್ಪ ಒರೆಸ್ಕೋಬೇಕಂತ ಹೇಳಿ ಮಾಡ್ತಾ ಇದ್ದೀನಿ. ಪ್ರತಿಯೊಂದದ್ದು ಎಲ್ಲ ಲಾಗೂ ನಾನು ಆ್ಯಕ್ಚುಲಿ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ದೀಪಾವಳಿಗೆ ಅಂತ ಹೇಳಿ ಉಂಡಿ ಅದು ಮಾಡಿದ್ವಿ ಮನೆಯಲ್ಲಿ. ಅದು ಬಟ್ ಎಲ್ಲನೂ ಒಂದು ಸ್ವಲ್ಪ ಎಡಿಟಿಂಗ್ ಮಾಡುമ്പോൾ ತುಂಬಾ ಲೇಟ್ ಆಗ್ತಾಯಿದೆ ನನಗೆ. ಅದು ಯಾಕೋ ಸಪೋರ್ಟ್ ಆಗ್ತಾ ಇದ್ದಿದ್ದಿಲ್ಲ ನನಗೆ. ಅದಕ್ಕೆ ಎಲ್ಲನೂ ಎಷ್ಟೋ ಸಲ ಎಡಿಟ್ ಮಾಡಿ ಮತ್ತೆ ಅದನ್ನು ಡಿಲೀಟ್ ಮಾಡುವಂಥ ಸಿಚುವೇಶನ್ ಬಂತು ನನಗೆ. ಅದಕ್ಕೆ ಈ ಲಾಗನ್ನು ಹಾಕ್ಲೋ ಬೇಡೋ ಅಂತ ಹೇಳಿ ಎಷ್ಟೊತ್ತನ ವಿಚಾರ ಮಾಡಿ ಇವಾಗ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ನಾನು ಎಷ್ಟೊಂದನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಫ್ರೆಂಡ್ಸ್, ಅದನ್ನು ಡಿಲೀಟ್ ಮಾಡಲಿಕ್ಕೂ ನನಗೆ ಮನಸ್ಸಾಗಲಿಲ್ಲ. ಅದಕ್ಕೆ ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಇವತ್ತು ನಾನು ಹಾಕ್ತಾ ಇದ್ದೀನಿ. ಇವಾಗ ಇದೆಲ್ಲ ಕ್ಲೀನ್ ಅಪ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್ ನನಗೆ. ಯಾವುದೇ ರೀತಿಯಿಂದ ಲಾಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡಲಿಕ್ಕೆ ಹೋದರೆ ಅದನ್ನು ಎಷ್ಟು ಎಡಿಟಿಂಗ್ ಮಾಡಿ ಸ್ಪೇಸ್ ಕಮ್ಮಿ ಇದೆ ಅಂತ ಹೇಳಿ ನಂಗೆ ತೋರಿಸಿ ಎಷ್ಟು ಡಿಲೀಟ್ ಮಾಡಿದ್ರು ನನ್ನದು ಮೊಬೈಲಲ್ಲಿ ಜಾಗನೇ ಇಲ್ಲ ಅಂತ ಹೇಳ್ತಾ ಇತ್ತು ನೋಡಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಮ್ಮ ಸೌಜುನು ಎದ್ದು ಬಂದುಬಿಟ್ಟ. ಅವನು ಹೇಗೆ ನೋಡ್ತಾ ಇದ್ದೀನಿ ನೋಡಿ, ದೀಪಾವಳಿ ಹಬ್ಬದ ಎಲ್ಲರಿಗೆ ಆರ್ಥಿಕ ಶುಭಾಶಯಗಳಂತ ಹೇಳಿ ಲೇಟಾಗಿ ನಾವಿಬ್ಬರು ಕೂಡಿ ಹೇಳ್ತಾ ಇದ್ದೀವಿ. ಸೌಜುಗೂ ಇವಾಗ ಎಣ್ಣೆ ಹಚ್ಚಬೇಕು, ಅವನಿಗೂ ಎಣ್ಣೆ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್ ಇವತ್ತು. ಅದಕ್ಕಿಂತ ಮೊದಲಿಗೆ ನಾನು ರಂಗೋಲಿ ಅಂದರೆ ಕಲರ್ ರಂಗೋಲಿ ಹಾಕಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಸೌಜುನು ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಕಸ ಹುಡುಗಿದ್ದಾದಮೇಲೆ ನಾನು ನೀರು ಗಜ್ಜಿ ಎಲ್ಲ ರಂಗೋಲಿ ಹಾಕೋ ಟೈಮ್ನಲ್ಲಿ ಅವನು ಎದ್ದು ಬಂದುಬಿಟ್ಟಿದ್ದ. ಅವನು ಹುಡುಕ್ತೀನಿ ಮಮ್ಮಿ ಅಂತ ಹೇಳಿ ಅಂತ ಇದ್ದಾನೆ. ಅವನು ಪ್ರತಿಯೊಂದರಲ್ಲೂ ನನಗೆ ಸಹಾಯ ಮಾಡೋದ್ರಲ್ಲಿ A1 ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ರಂಗೋಲಿ ಹಾಕಬೇಕಂತ ಮಾಡ್ತಾಯಿದ್ದೆ. ಅವನು ಕಸ ಹುಡುಕೊಡ್ತೀನಿ ಮಮ್ಮಿ ಅಂತ ಹೇಳಿ ಕಸ ಹುಡುಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಡ ಅಂದ್ರೂ ಅವನು ಬಿಡಲೇ ಇಲ್ಲ ನೋಡಿ ಫ್ರೆಂಡ್ಸ್. ಈ ಥರ ತೋರಣಾತು ಎಲ್ಲ ಹಾಕಿದ್ದೀವಿ ಬಾಗಿಲಿಗೆ. ದೀಪಾವಳಿ ದಿನ ಕಲರ್ಫುಲ್ ಆಗಿರಲಿ ಎಲ್ಲರಿಗೂ ಅಂತ ನಾನು ಹಾರೈಸ್ತೀನಿ ಫ್ರೆಂಡ್ಸ್. ಇವಾಗ ಕಲರ್ ಆಗಿರುವಂಥ ರಂಗೋಲಿ ಹಾಕಲಿಕ್ಕೆ ನಾನು ಕಲರ್ ಬಾಕ್ಸ್ಗೆಲ್ಲ ರಂಗೋಲಿ ಇದನ್ನೆಲ್ಲ ತೊಗೊಂಡಿದ್ದೀನಿ. ನಾನು ಹಾಕೋ ಟೈಮ್ನಲ್ಲಿ ಸೌಜುನು ತಾನು ಮಾಡೇನು ಅಂತೇಳಿ ಎಲ್ಲನೂ ಬರ್ತಾ ಇರ್ತಾನೆ ನೋಡಿ ಫ್ರೆಂಡ್ಸ್. ಕಲರೆಲ್ಲ ನನಗೆಲ್ಲ ಕೆಳಗಡೆ ಚೆಲ್ಲಿದಾನೇನೋ ಅಂತೇಳಿ ತುಂಬಾ ಅಂಜಿಕೆ ಬರ್ತಾಯಿತ್ತು. ಅಂದ್ರೂ ಕೇಳ್ತಾನೆ ಇದ್ದಿಲ್ಲ ಅವನು. ಬೇಡ ಅಂದರೂ ನಾನು ಹಾಕ್ತೀನಿ ಅಂತ ಹೇಳಿ ಅಂತ ಇದ್ದ. ಅಷ್ಟಂಗೆ ಹಿಂಗೆ ಮಾಡಿ ನಾವು ಕಲರ್ ರಂಗೋಲಿನೂ ಮುಗಿಸಿದ್ವಿ ಫ್ರೆಂಡ್ಸ್. ಇವಾಗ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ನೋಡಿ ಫ್ರೆಂಡ್ಸ್, ನಮ್ಮದೆಲ್ಲ ನಾನು ತಲೆ ಸ್ನಾನ ಅದು ಎಲ್ಲ ಮಾಡಿ ರೆಡಿ ಆಗ್ತೀನಿ. ಸೌಜುಗೂ ಹೊಸ ಬಟ್ಟೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಸೌಜುಗೆ ಇವತ್ತು ನರಕ ಚತುರ್ದಶಿ ದಿನ ಹೇಗಿದೆ ಅಂತ ಹೇಳಿ ನಿಮ್ಮ ಮುಂದೆ ಲಾಗ್ ಹಂಚ್ಕೋಬೇಕಂತ ಹೇಳಿ ಹಂಚ್ಕೋತಾ ಇದ್ದೀನಿ. ಇಷ್ಟೊತ್ತಿಗೆ ಆದಮೇಲೆ ಒಂದು ಸ್ವಲ್ಪ ಹೊರಗಡೆನೂ ಹೋಗೋದಿತ್ತು. ಒಂದು ಸ್ವಲ್ಪ ಹೂವತ್ತು ತೊಗೊಳ್ಳೋದಿತ್ತು ಫ್ರೆಂಡ್ಸ್. ನಾನು ಆಗಾಳೆ ತೆಗೆದಿದ್ನಲ್ಲ ಫ್ರೆಂಡ್ಸ್, ಈ ಥರ ನಾವು ರಂಗೋಲಿ ತೆಗೆದಿದ್ದೀನಿ. ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಂತ ಹೇಳಿ ನಾನು ನಮ್ಮ ಸೌಜು ಹೋಗ್ತಾ ಇದ್ದೀವಿ. ಸೌಜುನು ನೋಡಿ ಫ್ರೆಂಡ್ಸ್, ರೊಕ್ಕ ಕೈಯಲ್ಲೇ ಹಿಡ್ಕೊಂಡಿದ್ದಾನೆ. ಅವ್ರ ಪಪ್ಪ ರೊಕ್ಕ ಕೈಯಲ್ಲಿ ಹಿಡ್ಕೊಂಡು ಎಲ್ಲಾದರೂ ಒಗೆದಿದೆಯಾ ಅಂತ ಇದ್ರು. ಬಟ್ ಅವ್ನ ಕೈಯಲ್ಲಿ ಹಿಡ್ಕೊಂಡು ಎಲ್ಲಿ ಒಗೆಯೋದು ಏನೂ ಮಾಡೋದಿಲ್ಲ ಫ್ರೆಂಡ್ಸ್. ನನಗೆ ಅಷ್ಟು ಗ್ಯಾರಂಟಿ ಇದೆ. ಅದು ನೋಡಿ ಫ್ರೆಂಡ್ಸ್, ಎಲ್ಲ ಪಟಾಕ್ಸಿದೆಲ್ಲ ಸ್ಟಾಲ್ ಇತ್ತು ಫ್ರೆಂಡ್ಸ್. ಎಲ್ಲನೂ ಪಟಾಕ್ಸಿ ಇರೋದೆಲ್ಲ ತುಂಬಾ ಹೊಡಿಬಾರ್ದು ಅಂತಾರೆ. ಬಟ್ ಯಾವಾಗರೆ ಒಂದು ಸಲ ಹಬ್ಬದಲ್ಲಿ ಹೊಡಿಬೇಕಂತ ಹೇಳಿ ನಾವು ಅನ್ಕೋದು. ಜಾಸ್ತಿನೂ ನಾವು ಈ ಸಲ ಪಟಾಕಿ ಹೊಡಿಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಅದನ್ನು ನಾನು ನಿಮಗೆ ಲಾಗ್ನಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಹೂವು ಇದೆ. ಚೆಂಡು ಹೂವಿದ್ದೇ ಒಂದು ದೀಪಾವಳಿಯಲ್ಲಿ ತುಂಬಾ ಒಂದು ವಿಶೇಷ ಅಂತ ಹೇಳ್ಬೋದು. ನಾವು ಈ ಸದ್ಯ ಚೆಂಡು ಹೂವು 2 ಕಲರ್ದು, ಆರೆಂಜ್ ಕಲರ್ದು ಮತ್ತು ಯೆಲ್ಲೋ ಕಲರ್ದು ಚೆಂಡು ಹೂವು ಇವಾಗ ತೊಗೋಬೇಕಂತ ಹೇಳಿ ತೊಗೋತಾ ಇದ್ದೀವಿ. ಸೌಜು ನಾನು ತೊಗೊಂಡು ವಾಪಸ್ಸು ಮನೆಗೆ ಬಂದ್ವಿ. ಇವಾಗ ನಮ್ಮ ಆರತಿ ಬೆಳಗೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೌಜು ಮತ್ತು ಸೌಜು ಪಪ್ಪಗೆ ಆರತಿಗೆ ಬೆಳಗಬೇಕಂತ ಹೇಳಿ ನಾವು ಮಾಡ್ತೇವೆ. ಸೌಜು ಅಂತೆ ಕೂಡ್ಲಿಕ್ಕೇ ವಲ್ಲ ಅಂತ ಹೇಳಿ ಅಂತ ಇದ್ದ.
ಇವಾಗ ಸೌಜುಗೆ ಮತ್ತು ಅವ್ರ ಪಪ್ಪಾಗೆ ಆರತಿನ ಇವಾಗ ನಾನು ಮಾಡ್ತಾಯಿದ್ದೀನಿ. ಇದು ನಂದು ದೀಪಾವಳಿದು ಡ್ರೆಸ್ಸು ಫ್ರೆಂಡ್ಸ್. ಇದು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಇದು ನಂದು ದೀಪಾವಳಿದು ಡ್ರೆಸ್ಸು ಫ್ರೆಂಡ್ಸ್. ಈ ಸಲ ನನಗೆ ಒಂದು ಯೆಲ್ಲೋ ಕಲರ್ದು ಅಥವಾ ಗೋಲ್ಡನ್ ಕಲರ್ದಂತ ತೊಗೋಬೇಕಂತ ಹೇಳಿ ತುಂಬಾ ಹುಡುಕ್ತಾ ಇದ್ದೆ. ಇದನ್ನು ನನಗೆ ತುಂಬಾ ಇಷ್ಟ ಅನ್ನಿಸ್ತು. ಶಾಪ್ನಲ್ಲಿ ಹೋಗಿ ಮಾಡಿದೆ. ಫಸ್ಟಿಗೆ ಆನ್ಲೈನಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ಶಾಪ್ನಲ್ಲಿ ಹೋಗಿದ್ರೆ ಜಲ್ದಿನೇ ಅಂದರೆ ನಾವು ವಿಯರ್ ಮಾಡ್ಬೋದು. ಆನ್ಲೈನ್ ತುಂಬ ಲೇಟ್ ಆಗುತ್ತೆ, ಒಂದೊಂದು ಸಲ ಡಿಲೇನೂ ಆಗ್ಬೋದು ಅಂತ ಹೇಳಿ ನಾನು ಆನ್ಲೈನ್ ಹೆಚ್ಚು ಮಾಡಲಿಲ್ಲ ಫ್ರೆಂಡ್ಸ್. ಆಫ್ಲೈನ್ಗೆ ಹೋಗಿ ತೊಗೊಂಡು ಬಂದಿದ್ದೀನಿ. ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಆರತಿ ಮಾಡಬೇಕಂತ ನಾನು ಮಾಡ್ತಾಯಿದ್ದೆ. ಸೌಜು ಗಂಟೆ ತೊಗೊಂಡು ಬಾರಿಸ್ಕೋತ ಕೂತ್ಬಿಟ್ಟಿದ್ದ. ಹೀಗೆ ಎಲ್ಲ ಫ್ರೆಂಡ್ಸ್, ಮಕ್ಕಳು ಒಂದು ಮಾಡಿದ್ರೆ ತಾವೊಂದು ಮಾಡ್ಕೋತ ಕೊಡ್ತದೆ. ಏನು ಮಾಡಬೇಕು ಅಂತ ಹೇಳಿ ಅವನಿಗೆ ಕೂಡಿಸ್ಲಿಕ್ಕೆ ನಾವು ಗೊತ್ತಾಗ್ತದೆ. ಒಂದು ಗಂಟೆ ಬಾರಿಸ್ಕೊತ ಸುಮ್ಮನೆ ಕೂತಿದ್ದ. ಸೌಜು ಆರತಿ ಬೆಳಗ್ಗೆದ್ದಾದಮೇಲೆ ಸೌಜುನು ಅದರಲ್ಲಿ ರೊಕ್ಕ ಇಡು ಅಂತ ಹೇಳಿ ಅವ್ರ ಪಪ್ಪ ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿ ದೀಪ ಇದ್ದಿದ್ರ ಸಂಬಂಧ ಅವನಿಗೆ ಹತ್ತಿರ ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಅವ್ರ ಪಪ್ಪನೇ ಆಮೇಲೆ ಇಟ್ಟರು ಫ್ರೆಂಡ್ಸ್. ಆಮೇಲೆ ನಾನು ಆರತಿ ಎತ್ತು ಬೆಳಗ್ಗೆ ಕುಂಕುಮ ಹಚ್ಚಿ ಅವನಿಗೆ ಆರತಿ ಎತ್ತು ಬೆಳಗಿದೆ ಫ್ರೆಂಡ್ಸ್. ಹೀಗೆ ನರಕ ಚತುರ್ದಶಿ ದಿನ ನಾವು ಸಿಂಪಲ್ಲಾಗಿ ನಾವು ಒಂದು ಸ್ವಲ್ಪ ಆರತಿ ಬೆಳಗೋ ಮುಖಾಂತರ ಬಾಯಿ ಸಿಹಿಯನ್ನು ಮಾಡಬೇಕಂತ ಹೇಳಿ ಇವಾಗ ನಾನು ನಮ್ಮ ಮನೆಯವ್ರಿಗೆ ಸಿಹಿಯನ್ನು ತಿನ್ನಿಸ್ತಾ ಇದ್ದೀನಿ. ನಮ್ಮ ಸೌಜಿಗೆ ತಿನ್ನಿಸ್ಬೇಕಂತ ಹೇಳಿ ನಾನು ಟ್ರೈ ಮಾಡ್ತೀನಿ. ಬಟ್ ಅವ್ನು ಸ್ವೀಟ್ ಅದು ಜಾಸ್ತಿ ಏನೂ ತಿನ್ನೋದೇ ಇಲ್ಲ ಫ್ರೆಂಡ್ಸ್. ಚಾಕ್ಲೇಟ್ ಅಷ್ಟು ತಿಂತಾನೆ. ಎಷ್ಟು ತಿನ್ನಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಬಟ್ ಅವನು ತಾನು ಮಾಡ್ತಾನೆ. ತನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತಿಂತಾನೆ. ಜಾಸ್ತಿ ಸ್ವೀಟ್ ಅದು ಅವನಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಜಾಸ್ತಿ ಅವನಿಗೆ ಫೋರ್ಸ್ ಮಾಡಲಿಲ್ಲ. ಇದಾದಮೇಲೆ ನಾವು ತೆಳಗಡೆ ಹೋಗಬೇಕಂತ ಹೇಳಿ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಪಟಾಕಿ ಎತ್ತು ಹೊಡಿಬೇಕಂತ ಹೇಳಿ ಸುಮ್ಮನೆ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಆಚರಿಸಿದ್ವಿ ನರಕ ಚತುರ್ದಶಿ ದಿನ ಈ ಥರ. ಆಮೇಲೆ ನಾವು ಎಲ್ಲರೂ ಇವಾಗ ಪಟಾಕಿ ತೊಗೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮನೆಯವರು ಮೊದಲೇ ಎಲ್ಲ ಪ್ರಿಪೇರ್ ಆಗಿದ್ದರು ನೋಡಿ ಫ್ರೆಂಡ್ಸ್. ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ. ಯಾವ್ಯಾವೆಲ್ಲ ಏನೇನು ಐಟಮ್ಸ್ ಎಲ್ಲ ತಂದಿದ್ರು ಅಂತ ಹೇಳಿ ಚೆಕ್ ಮಾಡ್ತಾಯಿದ್ರು. ಮೊದಲಿಗೆ ಏನೇನು ಎಲ್ಲನೂ ಹೊಡಿಬೇಕು ಅಂತ ಹೇಳಿ. ಅಂದರೆ ನೆಕ್ಸ್ಟ್ ಡೇ ಲಕ್ಷ್ಮೀ ಪೂಜಾನಿತ್ತು, ಅವಾಗೂ ಒಂದು ಸ್ವಲ್ಪ ತಂದಿದ್ರು. ಇವತ್ತು ಇದು ಒಂದೇ ತೊಗೊಂಡು ಹೊಡೆದ್ರೆ ಸಾಕು. ನೆಕ್ಸ್ಟ್ ಡೇ ಮತ್ತೆ ನಾವು ಲಕ್ಷ್ಮೀ ಪೂಜೆ ಆದಮೇಲೆ ಹೊಡಿದ್ರೆ ಅಂತ ಅಂದ್ಕೊಂಡ್ವಿ. ಅದಕ್ಕೆ ನಾವು ತೆಳಗಡೆ ಹೋಗ್ಬೇಕಂತ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವರು ಮೇಲ್ಗಡೆನೇ ಹೋಗಿ ಇದನ್ನು ಹೊಡೆದು ಆರಿಸಿ ಬರೋಣ ಕ್ರ್ಯಾಕರ್ಸ್ ಅಂತ ಹೇಳಿ ನಾವು ಬಂದಿದ್ವಿ. ಇವಾಗ ಟೆರೆಸ್ ಮೇಲೆ ಬಂದಿದ್ದೀವಿ ಫ್ರೆಂಡ್ಸ್. ರಾತ್ರಿ ಸುಮಾರು 8:30 ಆಗಿತ್ತು. ಇಷ್ಟು ಪೊಲ್ಯೂಷನ್ನು ಆಗ್ತಾ ಇದೆ ಫ್ರೆಂಡ್ಸ್. ಆದರೆ ಏನು ಮಾಡೋದು ಫ್ರೆಂಡ್ಸ್, ನಾವು ಒಬ್ಬರು ಆದರೂ ಟ್ರೈ ಮಾಡಬೇಕಂತ ನಾನು ಲಾಸ್ಟ್ ಟೈಮು ಜಾಸ್ತಿ ಪಟಾಕಿ ಅಥವಾ ಏನು ಬೇಡ ಅಂತ ಹೇಳಿ ನಾವು ರಿಸ್ಟ್ರಿಕ್ಟ್ ಮಾಡಿದ್ವಿ. ಬಟ್ ಇವಾಗ ನಾವು ಒಂದಾದರೂ ಹೊಡಿಬೇಕಂತ ಹೇಳಿ ಹೊಡಿತಾ ಇದ್ದೀವಿ ಅಷ್ಟು. ನಾವು ಜಾಸ್ತಿ ಏನು ಹೊಡಿಲಿಕ್ಕೆ ಹೋಗಲಿಲ್ಲ ಅವತ್ತು. ಇತ್ತು ಪಟಾಕಿ ಹೊಡಿದ ಬಂದ್ವಿ ಫ್ರೆಂಡ್ಸ್. ಇವಾಗ ಇದು ಮಾರನೇ ದಿನದ್ದು ಲಾಗು ಫ್ರೆಂಡ್ಸ್. ಇವಾಗ ನಾನು ದೀಪಾವಳಿ ಹಬ್ಬ ಅಂತಂದ್ರೆ ದೀಪದ ಹಬ್ಬನೇ ಅಂತಾರೆ ಫ್ರೆಂಡ್ಸ್. ಇವಾಗ ನಾನು ಈ ಥರ ಪನಿತಿಯನ್ನು ತೊಗೊಂಡು ಇವಾಗ ನೋಡಿ ಫ್ರೆಂಡ್ಸ್, ಕಲರ್ ಪನಿತಿ ಇವೆ. ಈಗ ಇದನ್ನು ಎಣ್ಣೆ ಹಾಕಿ ಹಚ್ಕೋಬೇಕಂತ ಹೇಳಿ ಹಚ್ತಾ ಇದ್ದೀನಿ. ಇದಕ್ಕೆಲ್ಲ ಎಣ್ಣೆ ಬತ್ತಿ ಅದು ಹಾಕಿ ಇವಾಗ ಇದಕ್ಕೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ಇವಾಗ ನಾನು ದೀಪನ ಬೆಳಗಿದ್ದೀನಿ. ಕಲರ್ಫುಲ್ಲಾಗಿ ನಮ್ಮದು ದೀಪಾವಳಿದು ಪನಿತಿ ಎಲ್ಲ ಹೀಗಿವೆ ನೋಡಿ. ಲಕ್ಷ್ಮೀ ಪೂಜೆ ದಿನ ಫ್ರೆಂಡ್ಸ್ ನಾನು ನಮ್ಮದು ಟ್ರೆಡಿಷ್ನಲ್ ಲುಕ್ಕು ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಅವತ್ತು ಕ್ರೀಮಿಶ್ ಪಿಂಕ್ ಆಗಿರೋವಂಥ ಒಂದು ಸಾರಿಯನ್ನು ಇಟ್ಕೊಂಡಿದ್ದೆ ಟ್ರೆಡಿಷ್ನಲ್ಲಾಗಿ. ಇದಾದಮೇಲೆ ನಾನು ಇವಾಗ ಪಂಕ್ತಿನೂ ಹಚ್ಚಿದ್ದೀನಿ. ನಾನು ಟೆರೆಸ್ ಅಂತಕ್ಕೂ ಇಡ್ತಾ ಇದ್ದೀನಿ. ಮತ್ತು ನಮ್ಮದು ಬಾಗಿಲಂತಕ್ಕೂ ಇಟ್ಟಿದ್ವಿ. ಇದು ನೆಕ್ಸ್ಟ್ ಮರನೇ ಇದ್ದಿದ್ದು ಫ್ರೆಂಡ್ಸ್. ಇವಾಗ ನಾನು ಈ ಥರ ಸಿಂಪಲ್ಲಾಗಿನೇ ರೆಡಿ ಆಗಿದ್ದು ಅವತ್ತು. ಆಮೇಲೆ ಒಂದು ಸ್ವಲ್ಪ ರಂಗೋಲಿನೂ ರಾತ್ರಿ ಆ್ಯಕ್ಚುಲಿ ಅಮಾವಾಸ್ಯೆ ಬೆಳಿಗ್ಗೆನೇ ಮುಗೀತಿತ್ತು, ಸ್ಟಾರ್ಟ್ ಆಗಿ ಜಲ್ದಿನೇ ಈ ಸಲ ಮುಗಿದಿದೆ ಅಂತ ಹೇಳ್ತಾರೆ. ಬಟ್ ನಾವು ರಾತ್ರಿ ಎಷ್ಟು ಜಲ್ದಿ ಮಾಡಿದ್ರೆ ಮಹಾರಾಷ್ಟ್ರ ಕಡೆ ಎಲ್ಲ ಹಾಗೆಲ್ಲ ಮಾಡಿಲ್ಲ ಫ್ರೆಂಡ್ಸ್. ಅಂದರೆ ಈ ಸಲದ ಅಮಾವಾಸ್ಯೆ ಒಂದು ಸ್ವಲ್ಪ ಡಿಫ್ರೆಂಟಾಗಿಯೇ ಬಂದಿತ್ತು. ಬಟ್ ನಾವು ರಾತ್ರಿ ದಿನ ಅಮಾವಾಸ್ಯೆ ಮಾಡಿದ್ವಿ ಅವತ್ತು. ಇವಾಗ ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ರಂಗೋಲಿ ತೆಗೆದು ಅದರಲ್ಲಿನೇ ನಾನು ದೀಪನ ಇಟ್ಟಿದ್ದೀನಿ ಫ್ರೆಂಡ್ಸ್. ಗಣಪತಿದು ಒಂದು ಸ್ಮಾಲ್ ಸ್ಟ್ಯಾಚುನ ಇಟ್ಟು ಅದರಲ್ಲಿ ನಾನು ಗಣಪತಿ ಇಟ್ಟು ಈ ಥರ ಬಾಗಿಲ ಹತ್ರನೂ ಹೂವು ಮತ್ತು
ದೀಪನೂ ಇಟ್ಟಿದ್ದೀನಿ. ಈ ಥರ ನಮ್ಮದು ರಂಗೋಲಿ ಇತ್ತು. ಇಷ್ಟೊತ್ತಿಗೆ ಆದಮೇಲೆ ನಮ್ಮದು ಲಕ್ಷ್ಮೀ ಪೂಜೆನೂ ಸ್ಟಾರ್ಟ್ ಆಗ್ತಾಯಿತ್ತು. ಇದೆಲ್ಲ ಲಕ್ಷ್ಮೀ ಪೂಜೆಗೆಲ್ಲ ತಯಾರಿ ಎಲ್ಲ ಮಾಡ್ತಾಯಿದ್ರು. ಅತ್ತೆ ಅದನ್ನು ಓದ್ತಾ ಇದ್ದರು. ದೇವ್ರ ಸ್ತೋತ್ರ ಅದು ಓದಿದ್ರೆ ಸೌಜುನು ಆ ಕಡೆ ಈ ಕಡೆ ಅಂತ ಓಡಾಡ್ತಾನೆ ಇದ್ದ. ಅವನಿಗಂತೂ ಯಾವುದು ಏನೂ ಸಂಬಂಧ ಇಲ್ಲಗತ್ತರೆ ಮಾಡ್ತಾ ಇರ್ತಾನೆ. ಎಲ್ಲ ಕಡೆನೂ ಓಡಾಡೋದು ಮಾಡೋದನ್ನೇ ಮಾಡ್ತಾ ಇದ್ದೆ. ನಂತರ ಖುಷಿ ಆಗ್ತಾಯಿತ್ತು ಅವನಿಗೂ ಆ ಕಡೆ ಈ ಕಡೆ ಅಂತ ಓಡಾಡೋದ್ರಿಂದ. ಒಂದು ಸ್ವಲ್ಪ ಮೈಗಿಂದ ಅಂಟ್ಕೋತಾ ಇದ್ದಂಗೂ ಚಲೋ ಆಗ್ತಿತ್ತು. ಯಾಕಂದರೆ ಸಾರಿ ಎತ್ತು ಇಟ್ಕೊಂಡಿದ್ದಿಲ್ಲ ಫ್ರೆಂಡ್ಸ್. ಆದ್ರೂ ಅವನಿಗೆ ಒಂದು ಸ್ವಲ್ಪ ಹಾಗೆ ಹೀಗೆ ಕಿರಿಕಿರಿನೂ ಇರುತ್ತೆ ಅವನದು. ಬಟ್ ಅವತ್ತು ಒಂದು ಸ್ವಲ್ಪ ಕೈ ಬಿಟ್ಟು ಆಡ್ತಾ ಇದ್ದಂಗೆ ಅದನ್ನೇ ಒಂದು ಸ್ವಲ್ಪ ಚಲೋ ಅಂತ ಅನ್ನಿಸ್ತು. ಇವಾಗ ಪೂಜೆಯನ್ನು ನಮ್ಮ ಮನೆಯವರೆಲ್ಲರೂ ಕೂಡಿ ನಾವು ಪೂಜೆಯನ್ನು ಮಾಡ್ತಾಯಿದ್ವಿ. ನಾನು ಆರತಿ ತಟ್ಟೆ ಇಟ್ಕೊಂಡಿದ್ದೀನಿ. ಇವಾಗ ಲಕ್ಷ್ಮಿಗೆ ಆರತಿ ಬೆಳಗಬೇಕಂತ ಹೇಳಿ ನಾನು ಇವಾಗ ಆರತಿ ತಟ್ಟೆನ ಈ ಕಡೆ ಇಟ್ಕೊಂಡು ನಮ್ಮ ಮನೆಯವರು ಕರ್ಪೂರದ್ದು ಆರತಿಯನ್ನು ಬೆಳಗ್ತಾ ಇದ್ದರು. ನಾನು ಆರತಿ ತಟ್ಟೆನ ಹಿಡ್ಕೊಂಡಿದ್ದೆ. ಸೌಜುನು ಗಂಟಿನ ತೊಗೊಂಡಿದ್ದಾನೆ. ಅವನು ಕಾಲ ಮೇಲೆ ಹಾಕೋತಾ ಇದ್ದಾನೇನೋ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಗಂಟಿಲ್ಲ. ಅವನ ಕಡೆ ಇದ್ದು ಮ್ಯಾಚ್ ಸ್ಟಿಕ್ ತೊಗೊಂಡಿದ್ದ. ಅವ್ನಿಗೆ ಎಷ್ಟು ಬೇಡ ಅಂತ ಹೇಳಿದ್ರು ಬಿಡೋದಿಲ್ಲ ಅತ್ತೆ. ಅದಕ್ಕೆ ಒಂದು ಸ್ವಲ್ಪ ಬೈದರು. ಅವನಿಗೆ ಕೈಯಾಗಿಂದ ಇಸ್ಕೊಂಡ್ರು. ಅಲ್ಲಿಗಾದ್ಮೇಲೆ ಏನಾದರೂ ಕೆಡಿದೆ ಏನಾದರೂ ಮಾಡಿದೆ ಅಂತೇಳಿ ನಮಗೆ ಅಂಜಿಕೆ. ಬಟ್ ಕೆಳಗಡೆ ಎಲ್ಲನೂ ಪ್ರಸಾದತ್ತು ಹಾಗೆ ಹೀಗೆಲ್ಲ ಇಟ್ಟಿದ್ವಿ. ಕಾಯತ್ತು ಹೊಡಿಬೇಕು ಎಲ್ಲನೂ ಇಟ್ಟಿದ್ವಿ. ಬಟ್ ಅವ್ನಿಗೆಲ್ಲೂ ಬಿಡ್ತಾನೆ ಇದ್ದಿದ್ದಿಲ್ಲ. ಎಲ್ಲನೂ ಯಾವಾಗ ಕೆಡಿಸ್ಲಿ ಏನೇನೋ ಮಾಡಲಿ ಅಂತ ಹೇಳಿ ಅವ್ನಿಗೆ ತುಂಬ ಅನಿಸ್ತಾ ಇತ್ತು. ಅದಕ್ಕೆ ಅವ್ನಿಗೆ ಗಂಟಿ ಕೈಯಲ್ಲಿ ಕೊಟ್ಟು ಈ ಥರ ಪೂಜೆ ಸಮಯದಲ್ಲಿ ಅವನಿಗೆ ಇಟ್ಕೊಂಡು ಕೂತಿದ್ದೆ. ಎಷ್ಟೊತ್ತನ ಆ ಪೂಜೆ ಸುಮ್ಮನೆ ಇದ್ದಿದ್ದಿಲ್ಲ. ಅವನಿಗೆ ಒಂದೆರಡು ಹಾಡನ್ನು ಹಾಡಿದ್ರು ಮತ್ತು ಅಲ್ಲಿ ತನಕ ಅವನಿಗೆ ಸುಮ್ಮನೆ ಕೂಡ್ಲಿಕ್ಕೇ ಆಗ್ತಾ ಇದ್ದಿದ್ದಿಲ್ಲ. ಹಾಗೆ ಹೇಗೆ ಅಂತೇಳಿ ಮಾಡ್ತಾನೆ ಇದ್ದ. ಹಾಗೆ ಹೇಗೆನ ಅವನಿಗೆ ನೋಡಿ ಫ್ರೆಂಡ್ಸ್, ಹೊಟ್ಟೆನೂ ಕಾರ್ಬಾರನ್ನು ಸೌಜನ್ಯ ಬಿಡೋದೇ ಇಲ್ಲ. ಪ್ರಸಾದ ಇದ್ದಿದ್ದಿಲ್ಲ ಅದರಲ್ಲೆಲ್ಲ ತೊಗೊಳ್ಳೋದು ಹಾಗೆ ಹೀಗೆ ಅಂತ ಹೇಳಿ ಕಿತ್ತಾಡೋದೆಲ್ಲ ಮಾಡ್ತಾಯಿದ್ದ. ಫೈನಲಿ ನಮ್ಮದು ಎಲ್ಲನೂ ಲಕ್ಷ್ಮೀ ಪೂಜೆಗೆ ಮುಗಿಯಿತು. ನಾವು ಲಕ್ಷ್ಮೀ ಪೂಜೆ ಮಾಡಿ ಮುಗಿಸಿದ್ವಿ. ಅವತ್ತು ರಾತ್ರಿ ಸುಮಾರು 8:30 ಹೊತ್ತು ಆಗಿತ್ತು. ಆವಾಗ ಲಕ್ಷ್ಮೀ ಪೂಜೆ ಮಾಡಿದ್ವಿ. ಸೌಜು ಅಂತ ನಿಲ್ಲೋಲೇ ಆಗಿದ್ದ. ಆಮೇಲೆ ಅವ್ನಿಗೆ ಯಾಕೋ ಬೋರ್ ಆಗಿಬಿಡ್ತು. ಆಮೇಲೆ ಅವ್ರ ಅಜ್ಜ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದರು. ನೀವು ಒಂದು ಸ್ವಲ್ಪ ಮುಗಿಸ್ಕೋರಿ ಅಂತ ಹೇಳಿ. ಆಮೇಲೆ ನಾವೆಲ್ಲ ಆರತಿ ಎತ್ತು ಮಾಡಿ ಪೂಜೆ ಎತ್ತು ಮಾಡಿ ಮುಗಿಸಿದ್ವಿ ಅವತ್ತು. ಹೀಗೆ ನಮ್ಮದು ಸಿಂಪಲ್ಲಾಗಿ ಒಂದು ಸ್ವಲ್ಪನೇ ಗ್ರ್ಯಾಂಡಾಗಿ ಎಲ್ಲನೂ ಮಾಡಿದ್ವಿ ಅವತ್ತು ದೀಪಾವಳಿದು. ಇವಾಗ ಅತ್ತೆ ನೈವೇದ್ಯನ ಹಿಡಿತಾ ಇದ್ದಾರೆ. ಸೌಜು ಹೊಟ್ಟೆ ಕೇಳ್ತಾನೆ ಇದ್ದಿದ್ದಿಲ್ಲ. ಅಲ್ಲಿ ಆರತಿ ಅಥವಾ ಏನೇನೋ ಇದ್ದಾವೆ ಬೇಡ ಅಂತಂದ್ರೆ ಅವನು ಹೊಟ್ಟೆ ಕೇಳ್ತಾನೆ ಇದ್ದಿದ್ದಿಲ್ಲ. ಹಾಗೆ ಹೇಗೆ ಅಂತೇಳಿ ಅವನದು ಎಂಟ್ರಿ ಇದ್ದೇ ಇರ್ತಿತ್ತು. ಇವಾಗ ನಾನು ಆರತಿ ಬೆಳಗ್ಗೆ ಇವಾಗ ಲಕ್ಷ್ಮೀನ ಆರತಿ ತೆಳಗಿನ ತಟ್ಟೆನ ಇಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ನಾವು ಒಂದು ಸ್ವಲ್ಪ ನಮ್ಮದು ಮುಗಿಸ್ಕೊಂಡು ಅಂದರೆ ನಮ್ಮ ಮನೆ ಮುಂದ್ಗಡೆ ನೇಹಾ ಅಂತ ಇದ್ದಾರೆ ಅವ್ರ ಕಡೆನೂ ಅಲ್ಲಿನೂ ಮುತ್ತೆ ತನಕ ಹೋಗೋದಿತ್ತು. ಅಲ್ಲಿ ಹೋಗ್ಬೇಕಂತ ಹೇಳಿ ನಾವು ಒಂದು ಸ್ವಲ್ಪ ಸ್ಪೀಡಪ್ ಆಗಿನೇ ಮುಗಿಸ್ಕೊಂಡ್ವಿ. ಆಮೇಲೆ ನೆಕ್ಸ್ಟು ಅವ್ರ ಮನೆಗೆ ಹೋಗ್ಬೇಕಂತ ಅವ್ರನ್ನೂ ಅರ್ಶಿನ ಕುಂಕುಮಕ್ಕತ್ತು ಎಲ್ಲ ಕರೆದಿದ್ರಲ್ಲ ಫ್ರೆಂಡ್ಸ್. ನಮ್ಮದು ಮನೆಯದೆಲ್ಲ ಮುಗಿಸ್ಕೊಂಡು ವಾಪಸ್ಸು ನಾವಿವಾಗ ಅವ್ರ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಇವತ್ತು ನಾನು ಹೋಳಿಗೆ ಮಾಡಿದ್ದೆ ಫ್ರೆಂಡ್ಸ್. ಹೂರ್ಣದ ಹೋಳಿಗೆ ಅಂದರೆ ದೀಪಾವಳಿದು ನಮ್ಮದು ಪರಾಳನು ಅದೂ ಇರುತ್ತೆ ಫ್ರೆಂಡ್ಸ್. ಇದಾದಮೇಲೆ ನೆಕ್ಸ್ಟು ಅವತ್ತಿನ ದಿನ ಹೋಳಿಗೆ ಅದು ಎಲ್ಲ ಮಾಡಿದ್ದೆ. ಇವಾಗ ಒಂದು ಸ್ವಲ್ಪ ಹೂವು ಏರಿಸ್ಬೇಕಂತ ಹೇಳಿ ನಾನು ಲಕ್ಷ್ಮಿಗೆ ಬಾಜುಗೆ ಒಂದು ಸ್ವಲ್ಪ ಡೆಕೋರೇಷನ್ಗೆ ಇರಲಿ ಅಂತೇಳಿ ಇಲ್ಲೊಂದು ಸ್ವಲ್ಪ ಎಷ್ಟು ರೆಡ್ ಕಲರ್ದು ಒಂದು ಸ್ವಲ್ಪ ಇಡಬೇಕು ಅಂತ ಹೇಳಿ ನನಗೆ ಅನ್ನಿಸ್ತು. ಇಟ್ಟಿದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮದು ದೀಪಾವಳಿ ಪೂಜೆ ಹೀಗೆಲ್ಲ ಇಟ್ಟಿದ್ವಿ, ಹೀಗೆಲ್ಲ ಮಾಡಿದ್ವಿ ಫ್ರೆಂಡ್ಸ್. ನಾವು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಎಲ್ಲ ಸೌಜು ಎಲ್ಲ ಇದು ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಇಟ್ಟಿದ್ವಲ್ಲ ಸೌಜು ಇವನ್ನೆಲ್ಲ ಕಿತ್ತಾಡಬೇಕಂತ ಹೇಳಿ ಆಗಳಿಂದ ಎಷ್ಟೊತ್ತನ ಟ್ರೈ ಮಾಡ್ತಾ ಇದ್ದ. ಅಂದರೂ ಅವನ್ನ ಹಿಡ್ಕೊಂಡೆ. ನಮಗೆ ಒಂದು ಸ್ವಲ್ಪ ಒಂದೊಂದು ದಿನ ಒಂದು ಚಾಲೆಂಜ್ ಅಂತಲೇ ಆಗಿಬಿಡುತ್ತೆ. ಇವಾಗ ನೋಡಿ ಫ್ರೆಂಡ್ಸ್ ಲಕ್ಷ್ಮೀ ಮೂರ್ತಿ ಅಂತೂ ಇಟ್ಟು ಈ ಥರ ನಾವು ಸಿಂಪಲ್ಲಾಗಿಯೇ ನಾವು ಅವತ್ತು ಪೂಜೆ ಮಾಡಿದ್ವಿ. ನಮ್ಮದು ಒಂದು ದೀಪಾವಳಿ ಹಬ್ಬದ ಒಂದು ತುಂಬಾ ಖುಷಿ ಅಂತ ಹೇಳ್ಬೋದು ಹೆಣ್ಮಕ್ಳಿಗಂತೂ. ನನಗಂತೂ ತುಂಬಾ ಇಷ್ಟ ಆಗೋದು ದೀಪಾವಳಿ ಹಬ್ಬದಲ್ಲಿ ಅಂದಲ್ಲ. ಇವಾಗ ಹೇಳಿದ್ನಲ್ಲ ಫ್ರೆಂಡ್ಸ್ ನೇಹಾ ಅವ್ರ ಮನೆಗೆ ಅಲ್ಲಿನೂ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿನೂ ಅರ್ಶಿನ ಕುಂಕುಮ ಕರೆದಿದ್ರು. ಅಲ್ಲಿನೂ ಹೋಗಿ ನಾವು ವಾಪಸ್ಸು ಮತ್ತು ಒಂದು ಸ್ವಲ್ಪ ಪಟಾಕಿ ಹಾರಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಸೌಜು ನನಗೆ ಎಳೆದಾಡ್ತಾ ಇದ್ದೆ ಮನೆಗೆ ಹೋಗೋಣ ಬಾ ಅಂತ ಹೇಳಿ. ಅವ್ರ ಮನೇಲಿ ಒಂದು ಸ್ವಲ್ಪ ಸೆಲ್ಫಿ ಅಥವಾ ಕ್ಲಿಕ್ ಮಾಡಿಕೊಂಡು ಅಥವಾ ಹೀಗೆ ಮಾಡಿ ನಾವು ಅವತ್ತು ಬಂದ್ವಿ. ಇವಾಗ ನಾವು ಮತ್ತೆ ತೆಳಗಡೆನೇ ಹೋಗ್ತಾ ಇದ್ವಿ. ಒಂದು ಸ್ವಲ್ಪ ಪಟಾಕಿ ಅಥವಾ ಹೊಡಿಬೇಕಂತ ಹೇಳಿ. ಸೌಜು ಇದ್ದಾನೆ ಫ್ರೆಂಡ್ಸ್. ಅದೇ ಸೌಜುನ ಮುಂಜಾಗ್ರತೆನೇ ವಹಿಸ್ಕೊಂಡು
ಅಂದ್ಕೊಂಡೆ ನಾವು ಎಲ್ಲ ಮಾಡಬೇಕಂತ ಹೇಳಿ ಮಾಡ್ತಾಯಿದ್ವಿ. ಅವನಿಗೂ ತುಂಬಾ ಇಷ್ಟ ಅನ್ನಿಸ್ತಾ ಇದ್ದು ಈ ಥರ ಅವನಿಗೂ ಒಂದು ಸ್ವಲ್ಪ ಡೇರಿಂಗ್ ಬರಲಿ ಯಾವ್ಯಾವ ಏನೇನಂತ ಹೇಳಿ ಅವನು ತೆಗೆದುಕೊಡ್ಬೇಕಂತ ಹೇಳಿ ಅವ್ರ ಪಪ್ಪಾಗೆಲ್ಲ ಸಹಾಯನೂ ಮಾಡ್ತಾಯಿದ್ದೆ. ಇದು ನೋಡಿ ಫ್ರೆಂಡ್ಸ್, ನಮ್ಮದು ಬಿಲ್ಡಿಂಗ್ನಲ್ಲಿರುವಂಥ ಸ್ಮಾಲ್ ಗಾರ್ಡನ್ ಇದೆ. ಅದರಲ್ಲಿ ನಮ್ಮದು ಎ ಬಿಲ್ಡಿಂಗ್ ಅಂತ ಇದೆ, ಬಿ ಬಿಲ್ಡಿಂಗ್ ಹಿಂದ್ಗಡೆ ಇದೆ. ಇದು ಅದ್ರ ಮಧ್ಯದಲ್ಲಿ ಈ ಥರ ಸ್ಮಾಲ್ದೊಂದು ಗಾರ್ಡನ್ ಇದೆ. ಅದರಲ್ಲಿ ನಾನು ನಮ್ಮ ಸೌಜು ಮತ್ತು ನಮ್ಮ ಮನೆಯವರು ಬಂದಿದ್ದೀವಿ. ಇವಾಗ ನಾನು ಪಟಾಕಿ ಹೊಡಿಬೇಕಂತ ಸ್ವಲ್ಪ ಅಂಜಿಕೆನೂ ಬರ್ತಾಯಿತ್ತು. ಇವಾಗ ಅದನ್ನು ಒಂದು ಸ್ವಲ್ಪ ಗಾಳಿ ಇತ್ತು ಫ್ರೆಂಡ್ಸ್, ಅದು ಹತ್ತಲು ಆಗಿತ್ತು. ಅಂದರೆ ನಾವು ಹೋಗಿ ಹಚ್ಬೇಕಂತಂದ್ರೆ ಮೇನ್ ಬತ್ತಿನ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಇದ್ದಿದ್ದಿಲ್ಲ. ಆಮೇಲೆ ನಮ್ಮ ಮನೆಯವರು ತೊಗೊಂಬಂದರು, ಹಚ್ಬೇಕಂತ ಅನ್ಕೋತಾ ಇದ್ವಿ. ಬಟ್ ಅದು ಗಾಳಿಗೆಲ್ಲ ಆರ್ತಾನೆ ಇತ್ತು. ಎಷ್ಟೋ ಸಲ ನಾವು ಟ್ರೈ ಮಾಡಿದ್ಮೇಲೆ ಆಮೇಲೆ ಹತ್ತಿದ್ದು ನೋಡಿ ಫ್ರೆಂಡ್ಸ್. ಈ ಥರ ಸುತ್ತರ್ಗಾನಿನೂ ತಂದಿದ್ರು ನಮ್ಮ ಮನೆಯವರು. ಈ ಥರ ಏನೋ ಹಚ್ಲಿಕ್ಕೂ ಒಂಥರ ಅಂಜಿಕೆ ಬರ್ತಿತ್ತು. ಆಮೇಲೆ ಅದು ತಿರುಗೋದು ನೋಡಿ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಇದಾದಮೇಲೆ ಸುರು ಬತ್ತಿ ಅದು ಎಲ್ಲನೂ ಹಚ್ಚಿದ್ವಿ. ಮತ್ತು ಮದ್ದಿನ ಕುಳಿದು ಇದನ್ನು ಹೀಗೆಲ್ಲ ಇತ್ತು ಫ್ರೆಂಡ್ಸ್ ನಮ್ಮ ದೀಪಾವಳಿ ಹಬ್ಬ. ಅಷ್ಟೊತ್ತಿಗೆ ಆದಮೇಲೆ ರಾತ್ರಿ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು ಅಂದರೆ ದೀಪಾವಳಿದು ಅಮ್ಮೆನವ್ರ ಮಾಲ್ ಹೊತ್ತಬೇಕಂದ್ರೆ ನಮ್ಮದು ಪುಣೆ ಹತ್ತಿರ ಪಾರ್ಕ್ನಲ್ಲಿ ಅಮ್ಮೆನವ್ರ ಪಾರ್ಕ್ ಇದೆ. ಅಲ್ಲಿ ತುಂಬ ಡೆಕೋರೇಷನ್ ಎಲ್ಲ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು. ಅವರು ಹಿಂದಿನ ದಿನ ಹೋಗಿ ಬಂದಿದ್ರು, ನಿನಗೂ ತೋರಿಸ್ತೀನಿ ಬಾ ಅಂತ ಹೇಳಿ. ನಾನು ಹೋಗಬೇಕಂತ ಹೋಗ್ತಾಯಿದ್ದೆ, ನಾನು ನಮ್ಮ ಸೌಜು ಹೊತ್ತು ಎಲ್ಲರೂ. ಅದು ಲೈಟ್ನಿಂಗ್ ಹೇಗೆ ಡೆಕೋರೇಷನ್ ಆಗಿದೆ ಅಂತ ಹೇಳಿ ನೋಡಬೇಕಂತ ಹೋಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಎಲ್ಲನೂ ಪೊಲ್ಯೂಷನ್ ಇತ್ತು ರೋಡ್ ಕಡೆ ಅಥವಾ ಎಲ್ಲನೂ ಹೋಗೋ ಮುತ್ತಿಗನ್ನು. ನನಗೆ ತುಂಬಾ ಅನಿಸ್ತದೆ ನಾವು ಪಟಾಕಿ ಹೊಡಿಬಾರ್ದಾಗಿತ್ತೇನೋ ಅಂತ ಅನ್ನಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಇವಾಗ ಅಮ್ಮನವ್ರ ಮನೆ ತುಂಬಾ ಎಲ್ಲನೂ ಕಲರ್ಫುಲ್ಲಾಗಿ ಡೆಕೋರೇಷನ್ ಮಾಡಿದರು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಬಿಲ್ಡಿಂಗ್ನು ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲೆಲ್ಲ ರಾತ್ರಿ ಆಗಿದ್ದಲು ಸುಮ್ಮನೆ ರಾತ್ರಿ ಅಂತ ಅನಿಸ್ತದೆ. ಬೆಳಗ್ಗೆನೇ ಫುಲ್ಲು ಬೆಳದಿಂಗ್ಲೇ ಆ ಥರ ಆಗಿಬಿಟ್ಟು ಎಲ್ಲ ಫುಲ್ ಲೈಟ್ನಿಂಗ್ ಎಲ್ಲ ರೋಡ್ ತುಂಬ ಎಲ್ಲ ಲೈಟಿದ್ದೇ ಮಾಲೆಯನ್ನು ಹಾಕಿದ್ರು. ಎಷ್ಟು ಸಖತ್ತಾಗಿ ಕಾಣಿಸ್ತದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅವತ್ತಿನ ರಾತ್ರಿ ಹೇಗೆ ಹೋಯಿತು ಅಂತ ಹೇಳಿ ನಮಗೆ ಗೊತ್ತಾಗಲಿಲ್ಲ. ಎಷ್ಟು ಕಲರ್ಫುಲ್ಲಾಗಿ ಮಾಡಿದರು. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ವ್ಲಾಗು. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವ್ಲಾಗನ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಅಂತ ಫ್ರೆಂಡ್ಸ್.